ಹಾಯ್ ಹಲೋ ನಮಸ್ತೆ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಫಸ್ಟ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ಲಾಸಲ್ಲಿ ನಾವು ಮಾಡೋದು ಲೈಕ್ ಪ್ರೀವಿಯಸ್ ಕಾನ್ಸೆಪ್ಟ್ಸ್ಗಳು ಏನೇನು ಹೇಳ್ತಾರೆ ಅಂತ ನಾವು ನೋಡ್ಕೊಂಡ್ಬರೋಣ. ಸೊ ಲೈಕ್ ನೀವು ಇಲ್ಲಿ ಪ್ರೀವಿಯಸ್ ಇಯರ್ ಅಂತ ನೋಡ್ತಾ ಇದ್ದೀರಾ. ಸೊ ಪ್ರೀವಿಯಸ್ ಇಯರ್ ಅಂತ ಬಂದರೆ, ಸೊ ಪ್ರೀವಿಯಸ್ ಇಯರ್ ಮೀನ್ಸ್ ದ ಇನ್ಕಮ್ ಅರ್ನ್ಡ್ ಇನ್ ಎ ಇಯರ್ ಈಸ್ ಟ್ಯಾಕ್ಸಬಲ್ ಇನ್ ದ ನೆಕ್ಸ್ಟ್ ಇಯರ್. ದ ಇಯರ್ ಇನ್ ವಿಚ್ ಇನ್ಕಮ್ ಈಸ್ ಅರ್ನ್ಡ್ ಈಸ್ ನೋನ್ ಆಸ್ ದ ಪ್ರೀವಿಯಸ್ ಇಯರ್. ಸೊ ಇಲ್ಲಿ ಹೇಳಿದ್ದಾರೆ ನೋಡಿ. ಸೊ the year in which income is earned is known as the previous year. ಸೊ ಯಾವ ಥರ ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ನೀವು 21 ಸರಿನಾ, ಫಸ್ಟ್ ಏಪ್ರಿಲ್ 24 ಅರ್ನ್ ಮಾಡಿರ್ತೀರ ಸರಿನಾ. ಸೊ ಈ ಟೈಮು ಅರ್ನಿಂಗ್ ಅಂತ ತೊಗೊತೀವಿ. ಸೊ ಇದನ್ನು ಇನ್ಕಮ್ ಅರ್ನ್ಡ್ ಆಗಿದೆ. ಸೊ ಇನ್ಕಮ್ ಅರ್ನ್ಡ್ ಆಗಿದೆ ಸರಿನಾ. ಸೊ ದ ನೆಕ್ಸ್ಟ್ ಇಯರ್, ಇಮಿಡಿಯೇಟ್ ನೆಕ್ಸ್ಟ್ ಇಯರ್, ಸೊ ಏನಾಗುತ್ತೆ, ಫಸ್ಟ್ ಏಪ್ರಿಲ್ 24 ಟು 31st ಮಾರ್ಚ್ 25 ಸರಿನಾ. ಇದೇನಂತ ಕರಿತೀವಿ, ಅಸೆಸ್ಮೆಂಟ್ ಇಯರ್ ಅಂತ ಕರಿತೀವಿ. ಸೊ ಪ್ರೀವಿಯಸ್ ಇಯರ್ ಏನು ಅರ್ನ್ ಮಾಡಿರ್ತೀವಿ ಅದನ್ನು, ಏನು ಇನ್ಕಮ್ ಅರ್ನ್ ಮಾಡಿರ್ತೀವಿ ಅದನ್ನು ಪ್ರೀವಿಯಸ್ ಇಯರ್ ಅಂತ ಕಂಡಿರ್ತೀವಿ. ಸೊ ನಾವು ಏನು ಲೈಕ್ ಟ್ಯಾಕ್ಸ್ ಪೇ ಮಾಡಿದ್ರೆ ಅದು ನೆಕ್ಸ್ಟ್ ಇಯರ್ನ ಅಸೆಸ್ಮೆಂಟ್ ಇಯರ್ ಅಂತ ಕರಿತೀವಿ ಸರಿನಾ. ಸೊ ಇದು ಡಿಫ್ರೆನ್ಸು, ಲೈಕ್ ಪ್ರೀವಿಯಸ್ ಇಯರ್ಗೂ ಅಸೆಸ್ಮೆಂಟ್ ಇಯರ್ಗೂ. ಸೊ ಪ್ರಾಫಿಟ್ ಮಾಡಿರೋದು ಪ್ರೀವಿಯಸ್ ಇಯರ್ ಮತ್ತು ಇದು ಮಾಡಿರೋದನ್ನ ನಾವು ನೆಕ್ಸ್ಟ್ ಇಯರ್ ಅಂತ ಕಂಡುಹಿಡ್ತೀವಿ. ಸೊ ಈಗ ಪ್ರೀವಿಯಸ್ ಇಯರ್ ಇನ್ ದ ಕೇಸ್ ಆಫ್ ನ್ಯೂಲಿ ಸ್ಟಾರ್ಟಪ್ ಬಿಸ್ನೆಸ್ ಆರ್ ಪ್ರೊಫೆಷನ್ಸ್. ಸೊ ನ್ಯೂಲಿ ಸ್ಟಾರ್ಟಪ್ ಬಿಸ್ನೆಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಈ ವರ್ಷ ಸ್ಟಾರ್ಟಿಂಗ್ ಬಂದು ಎಷ್ಟು ಏನಂತಾಗಿರುತ್ತೆ. ಸೊ ಫಸ್ಟ್ ಏಪ್ರಿಲ್ ಏನಾಗಿರುತ್ತೆ, ಫಸ್ಟ್ ಏಪ್ರಿಲ್ 24 ಸ್ಟಾರ್ಟ್ ಮಾಡಿದ್ದೀನಿ. ಸೊ 24 ಟು 31st ಮಾರ್ಚ್ 25ಗೆ ಇಯರ್ ಎಂಡ್ ಆಗಬೇಕಾಯ್ತು. ಸೊ ಇನ್ಕಮ್ ಇಯರ್, ಸೊ ಸರಿನಾ, ಪ್ರೀವಿಯಸ್ ಇಯರ್ ಎಂಡ್ ಆಗಬೇಕಾಯ್ತು. ಸೊ ನಾನೇನು ಮಾಡ್ತಾಯಿದ್ದೀನಿ, ಸೊ ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಸರಿನಾ, ಡಿಸೆಂಬರ್ ಲೈಕ್ ಈ ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡ್ತಿರೋದ್ರಿಂದ, ಫಾರ್ ಎಕ್ಸಾಂಪಲ್ ಇವತ್ತಿನ ಡೇಟ್ ತೊಗೊಂಡ್ರೆ, ಸೊ 4th ಡಿಸೆಂಬರ್ ಸರಿನಾ, 4th ಡಿಸೆಂಬರಲ್ಲಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ 4th ಡಿಸೆಂಬರ್ 24 ಇದು ಎಂಡ್ ಆಗುತ್ತೆ ಯಾವಾಗ ಅಂತಂದರೆ 31st ಮಾರ್ಚ್ 25 ಎಂಡ್ ಆಗಬೇಕು ಸರಿನಾ. ಏನಂತ ಹೇಳುತ್ತೆ ಇನ್ಕಮ್ ಟ್ಯಾಕ್ಸ್, ಏನು ಹೇಳುತ್ತೆ ಅಂತಂದರೆ, ಬಿಲೋ 12 ಮಂತ್ಸ್ ಇರ್ಬೋದು ಪೀರಿಯಡ್, ಇಲ್ಲ 12 ಮಂತ್ಸ್ ಇರ್ಬೋದು, ಅಥವಾ ಏನಂದರೆ ಲೈಕ್ ಮೋರ್ ದೆನ್ 12 ಮಂತ್ಸ್ ಆಗೋಲ್ಲ. ಸೊ ವಿತಿನ್ 12, ಬಿಲೋ 12 ಆರ್ 12. ಸೊ ಇವೆರಡು ಇದರಲ್ಲಿ ಇಯರ್ ಮಾತ್ರ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೋರ್ ದೆನ್ ಅದೇನಾಗುತ್ತೆ ಮಂತ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಸೊ ಲೈಕ್ ಅದು ಲೈಕ್ ಮತ್ತೆ ಲೈಕ್ ಡಿಸೆಂಬರಿಂದ ನೆಕ್ಸ್ಟ್ ಡಿಸೆಂಬರ್ 12 ಮಂತ್ಸ್ ಆ ಥರ ತೊಗೊಳೋದಿಲ್ಲ ಸರಿನಾ. ಸೊ ಏನಾಗುತ್ತೆ, ಎಷ್ಟಿರುತ್ತೋ ಅಷ್ಟು ಮಾತ್ರ ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಲೈಕ್ ನೆಕ್ಸ್ಟ್ ಏನು ಇಯರ್ ನಾವು ಫಸ್ಟೇ ಇದು ಮಾಡಿರ್ತೀವಿ ಆ ಇಯರ್ ಡೇಟಿಗೆ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ತೊಗೊತಾರೆ ಸರಿನಾ. ಸ್ವಲ್ಪ ಇದು ನಡೆಸ್ಬಿಡೋಣ. ಸೊ ನೆಕ್ಸ್ಟ್ ಈಗ ಸ್ವಲ್ಪ ಕಂಡೀಷನ್ಸ್, ಸ್ಟಾರ್ಟಪ್ಗೆ ಸ್ವಲ್ಪ ಕಂಡೀಷನ್ಸ್ಗಳು ಅಂತ ಹೇಳಿದ್ರು. ಸೊ ನಿಮ್ಗೆ ಹೇಳ್ದಂಗೆ ಇನ್ನು ನೋಡಿ, ಲೈಕ್ ಇಲ್ಲಿ ಹೇಳಿದ್ದಾರೆ, ಇನ್ ದ ಫಸ್ಟ್ ಪ್ರೀವಿಯಸ್ ಇಯರ್, ದ ಫಸ್ಟ್ ಪ್ರೀವಿಯಸ್ ಇಯರ್ ಕಮೆಂಟ್ಸ್ ಆನ್ ದ ಡೇಟ್ ಆಫ್ ಸೆಟ್ಟಿಂಗ್ ಅಪ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಸೊ ಲೈಕ್ ನೀವು ಪ್ರೊಫೆಷನ್ಸ್ಗಳಂತ ಲೆಕ್ಚರ್ಸ್ಗಳಾಗಿರ್ಬೋದು, ಲೈಕ್ ಏನೋ ಒಂದು ಬೈಜೂಸ್ ಏನೋ ಒಂದು ಲೈಕ್ ಫಾರ್ ಎಕ್ಸಾಂಪಲ್ ತೊಗೊತೀರ ಅಂತ ಅಂದ್ಕೊಳ್ಳಿ. ಸೊ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಪ್ರೊಫೆಷನ್ಸಲ್ಲಿ, ಸೊ ಲೈಕ್ ಏನೋ ಒಂದು ಆಗಿರ್ಬೋದು, ಕ್ಲಾಸಿಂಗ್ ಕೋಚಿಂಗ್ ಕ್ಲಾಸಸ್ಗಳಾಗಿರ್ಬೋದು, ಲೈಕ್ ನೀವೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ, ಸೊ ಲೈಕ್ ನೀವು ಯಾವತ್ತು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರೋ ಅದನ್ನು ಲೈಕ್ ನಾವು ಪ್ರೀವಿಯಸ್ ಆ ಡೇಟಿಂದ, ಸೊ ನೆಕ್ಸ್ಟ್ ಲೈಕ್ ಇಮಿಡಿಯೇಟ್ 31st ಏನು ಬರುತ್ತೆ, ಸೊ ಸೇಮ್ ಇಯರ್ ಲೈಕ್ ಅದನ್ನು ನಾವು 31st ಮಾರ್ಚ್ನ ನಾವು ಕನ್ಸಿಡರೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಸರಿನಾ ಫಸ್ಟ್. ಸೊ ಸೆಕೆಂಡ್ ಸಬ್ಸಿಕ್ವೆಂಟ್ ಪ್ರೀವಿಯಸ್ ಇಯರ್ ಅಂತಂದರೆ ನೆಕ್ಸ್ಟ್ ಇಯರ್. ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ಮದಿಲ್ಲಿ 31st ಡಿಸೆಂಬರ್ಗೆ ಮುಗಿದೋಯ್ತು, 31st ಮಾರ್ಚ್ 25ಗೆ ಮುಗಿದೋಯ್ತು ಸರಿನಾ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಇಯರ್ ಎಂತ ಕನ್ಸಿಡರ್ ಮಾಡ್ತೇವೆ, ಫಸ್ಟ್ ಏಪ್ರಿಲಿಂದನೇ ಸ್ಟಾರ್ಟ್ ಆಗುತ್ತೆ ಅದು. ಫಸ್ಟ್ ಏಪ್ರಿಲ್ 25 ಟು 31st
ಮಾರ್ಚ್ 26 ಅಂತ ಕನ್ಸಿಡರೇಷನ್ ತೊಗೊತೀವಿ. ಸರಿನಾ? ಇದನ್ನು ಸೆಕೆಂಡ್ ಸಬ್ಸಿಕ್ವೆಂಟ್ ಇಯರ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. Income of previous year is not taxable in the immediately following assessment year. ಸೊ ಸ್ವಲ್ಪ ಕಂಡೀಷನ್ಸ್ಗಳಿದ್ದಾರೆ ಸರ್, ಸ್ವಲ್ಪ ಜನಕ್ಕೆ ಅಪ್ಲಿಕೇಬಲ್ ಆಗೋದಿಲ್ಲ. ಹೆಂಗಂದ್ರೆ ಇನ್ಕಮ್ ಆಫ್ ನಾನ್ ರೆಸಿಡೆಂಟ್ ಫಾರ್ ಶಿಪ್ಪಿಂಗ್, ಲೈಕ್ ಆನ್ ರೆಸಿಡೆನ್ಸ್ ಇಲ್ಲ ಆಗಿರಲ್ಲ, ಶಿಪ್ಪಿಂಗ್ ಮಾಡಿರ್ತಾನೆ, ಸೊ ಅದಕ್ಕೆ. ಸೊ ಅದಾದಮೇಲೆ ಇನ್ಕಮ್ ಆಫ್ ಎ ಪರ್ಸನ್ ಲಿವಿಂಗ್ ಇಂಡಿಯಾ ಐದರ್ ಪರ್ಮನೆಂಟ್ಲಿ ಆರ್ ಫಾರ್ ಎ ಲಾಂಗ್ ಟೈಮ್. ಆಮೇಲೆ ಇನ್ಕಮ್ ಆಫ್ ಎ ಬಾಡೀಸ್ ಫಾರ್ಮಡ್ ಫಾರ್ ಶಾರ್ಟ್ ಡ್ಯೂರೇಷನ್ಸ್, ಇನ್ಕಮ್ ಆಫ್ ಎ ಡಿಸ್ಕಂಟಿನ್ಯೂಡ್ ಬಿಸ್ನೆಸ್. ಸೊ ಇವೆಲ್ಲ ಏನಂತಂದರೆ ಲೈಕ್ ನೆಕ್ಸ್ಟ್ ಲೈಕ್ ನಿಮಗೆ ಲೈಕ್ ರೆಸಿಡೆನ್ಸ್ ಕ್ಲಾಸಸಲ್ಲಿ, ರೆಸಿಡೆನ್ಷಿಯಲ್ ಸ್ಟೇಟಸಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಇವೆಲ್ಲ ಯಾವ ಥರ ಇನ್ ಕನ್ಸಿಡರೇಷನ್ ತೊಗೊತಾರೆ ಅಂತ. ಸೊ ಈಗ ಜಸ್ಟ್ ಸುಮ್ಮನೆ ಬೇಸಿಕ್ಸ್ನ ತಿಳ್ಕೊಳ್ಳಿ. ಸೊ ಇನ್ಕಮ್ ಆಫ್ ಎ ಪ್ರೀವಿಯಸ್ ಇಯರ್ ಏನು ಯಾರ್ಯಾರ ಮೇಲೆ ಕನ್ಸಿಡರೇಷನ್ ತೊಗೊಳ್ಳೋದಿಲ್ಲ ಅಂದ್ರ ಮೇಲೆ ಇವು 4 ಪಾಯಿಂಟ್ಸ್ಗಳಿದ್ದಾವೆ. ಪರ್ಸನ್ ಅಂಡರ್ ಸೆಕ್ಷನ್ 2 ಆಫ್ ಸಬ್ಸೆಕ್ಷನ್ 31. ಸೊ ಇನ್ಕಮ್ ಟ್ಯಾಕ್ಸಲ್ಲಿ ನಾವು ಯಾವಾಗಲೂ ಲೈಕ್ ಪರ್ಸನ್ ಅಂಡರ್ ದ ಸೆಕ್ಷನ್ ಲೈಕ್ ಏನಂತ ಹೇಳ್ತಾರೆ, ಇಷ್ಟು ಜನನ ನಾವು ಟ್ಯಾಕ್ಸಬಲ್ ಪರ್ಸನ್ಸ್ ಅಂತ ಕಂಡಿಡ್ತೀವಿ. ಆ್ಯಂಡ್ ಇಂಡಿವಿಜುವಲ್, ಸೊ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಸೊ ಅದು ಲೈಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ, ಸೊ ಸಾರಿ ಫಾರ್ ದಟ್. ಆ್ಯಂಡ್ ಕಂಪನಿ, ಸೊ ಒಂದು ಕಂಪನಿ ಆಗಿರೋದು ಫಾರಿನ್ ಕಂಪನಿ ಆಗಿರ್ಬೋದು, ಇಂಡಿಯನ್ ಕಂಪನಿ ಆಗಿರ್ಬೋದು. ಸೊ ಇಂಡಿಯಾದಲ್ಲಿ ಲೊಕೇಟೆಡ್ ಆಗಿದೆ ಅಂತಂದರೆ ಸೊ ಲೈಕ್ ಅದನ್ನು ಇಂಡಿಯನ್ ಕಂಪನಿ ಟ್ಯಾಕ್ಸಬಲ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ದ ಫರ್ಮ್ ಆಗಿರ್ಬೋದು. ಆಮೇಲೆ ಅಸೋಸಿಯೇಷನ್ ಆಫ್ ಎ ಪರ್ಸನ್ ಆರ್ ಎ ಬಾಡಿ ಆಫ್ ಇಂಡಿವಿಜುವಲ್, ವೆದರ್ ಇನ್ಕಾರ್ಪೊರೇಟೆಡ್ ಆರ್ ನಾಟ್ ಇನ್ಕಾರ್ಪೊರೇಟೆಡ್. ಸೊ ಅವ್ರು ಇನ್ಕಾರ್ಪೊರೇಟೆಡ್ ಆಗಿರಲಿ, ನಾವು ಇನ್ಕಾರ್ಪೊರೇಟೆಡ್ ಆಗಿರಲಿ, ಸೊ ಲೈಕ್ ಅವ್ರೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಅಂದರೆ ಸೊ ದೇ ಶುಡ್ ಹ್ಯಾವ್ ಟು ಪೇ ದ ಟ್ಯಾಕ್ಸ್. ಈ ಲೋಕಲ್ ಅಥಾರಿಟಿ, ಸೊ ಲೈಕ್ ನಿಮ್ಮದು ಲೋಕಲ್ ಅಥಾರಿಟೀಸ್ಗಳು ಅಂದರೆ ಸ್ವಲ್ಪ ಲೋಕಲ್ ಸ್ಟೇಟ್ ಗೌರ್ಮೆಂಟ್ ಒಂದು ಲೋಕಲ್ ಅಥಾರಿಟಿ ಬಾಡೀಸ್ಗಳು ಮಾಡಿರ್ತವೆ. ಸೊ ಲೈಕ್ ಅವೆಲ್ಲ ನಿಮಗೆ ರೆಸಿಡೆನ್ಷಿಯಲ್ ಸ್ಟೇಟಸಲ್ಲಿ ಹೇಳ್ತೀನಿ. ಸೊ ಎವ್ರಿ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ನಾಟ್ ಫಾಲಿಂಗ್ ವಿತಿನ್ ಎನಿ ಅದರ್ ಪ್ರಿಸಿಡಿಂಗ್ ಕ್ಯಾಟಗರೀಸು. ಸೊ ಇವೆಲ್ಲ ನಾವೇನು ಅಂತೀವಿ ಲೈಕ್ ನೀವು ಲೈಕ್ ಇದು ಬರೋದಾದರೆ ನಿಮಗೆ ಟ್ರಸ್ಟ್ಗಳಾಗಿರ್ಬೋದು, ಲೈಕ್ ಅದು ಅಕಸ್ಮಾತ್ ಯೂನಿವರ್ಸಿಟೀಸ್ಗಳು, ಕಾಲೇಜಸ್ಗಳು, ಸೊ ಇವರೆಲ್ಲ ಇದ್ರ ಅಂಡರಲ್ಲಿ ಬರುತ್ತೆ. ಸರಿನಾ? ಜುಡಿಷಿಯಲ್ ಪರ್ಸನಲ್ಲಿ. ಸೊ ನೆಕ್ಸ್ಟ್ ಹೋಗೋಣ. ಹೂ ಈಸ್ ರಿಗಾರ್ಡೆಡ್ ಆ್ಯಸ್ SSC. ಸೊ SSC ಅಂದರೆ ಲೈಕ್ SSC ಅಂದರೆ ಟ್ಯಾಕ್ಸ್ ಪೇಯರ್ ಅಂತ ಕರಿತೀವಿ. ನಾಟ್ ಆ್ಯಂಡ್ SSC ಈಸ್ ಎನಿವನ್ ಹೂ ಈಸ್ ರಿಕ್ವೈರ್ಡ್ ಟು ಪೇ ಟ್ಯಾಕ್ಸ್ ಆರ್ ಇನ್ ಸರ್ಟೈನ್ ಕೇಸಸ್ ಇಟ್ ಕನ್ಸಿಡರ್ಡ್ ರೆಸ್ಪಾನ್ಸಿಬಲ್ ಫಾರ್ ಟ್ಯಾಕ್ಸ್ ರಿಲೇಟೆಡ್ ಆ್ಯಕ್ಷನ್ಸ್. ಓಕೆ, ದೇ ಆರ್ ಇನ್ ಟು ದ ಫಾಲೋಯಿಂಗ್ ಕ್ಯಾಟಗರೀಸ್. ಸೊ ನಾರ್ಮಲ್ SSC ಅಂಡರ್ ದ ಪ್ರೊಸೀಡಿಂಗ್ಸ್ ಅಂತಲೂ ಕಂಡುಹಿಡ್ತೀವಿ. ಸೊ ನಾರ್ಮಲ್ಸ್ ಅಂದರೆ ಇಂಡಿವಿಜುವಲ್ಲು, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಕಂಪನೀಸ್, ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್, ಸೊ ಲೈಕ್ ಟ್ರಸ್ಟ್ ಆರ್ ಇನ್ಸ್ಟಿಟ್ಯೂಷನ್ಸ್. ಸೊ ಇವೆಲ್ಲ ನಾರ್ಮಲ್ ಕ್ಯಾಟಗರಿಗೆ ಸೇರಿಸಿದ್ರೆ. ಸೊ ಇನ್ನೊಬ್ಬರು SSC ಅಂಡರ್ ದ ಪ್ರೊಸೀಡಿಂಗ್ಸ್ ಅಂತ ಕಂಡುಹಿಡಿದು ಇಫ್ ದ ಪರ್ಸನ್ ಆರ್ ಎಂಟಿಟಿ ಈಸ್ ಇನ್ವಾಲ್ವ್ಡ್ ಇನ್ ಎನಿ ಟ್ಯಾಕ್ಸ್ ರಿಲೇಟೆಡ್ ಪ್ರೊಸೀಡಿಂಗ್ಸ್ ಅಂಡರ್ ಲಾ. ಸೊ ಇನ್ ದ ಲಾ ಅಂಡರ್ ಲೈಕ್ ಇನ್ಕಮ್ ಟ್ಯಾಕ್ಸ್ ಲಾ ಅಂಡರಲ್ಲಿ ಸೊ ಅವ್ರೇನ ಬರ್ತಾರೆ ಅಂತಂದರೆ ಸೊ ದೇ ಆರ್ ಕನ್ಸಿಡರ್ SSC. ಸರಿನಾ? ಸೊ ಇನ್ಕಮ್ ಟ್ಯಾಕ್ಸಲ್ಲಿ ನಾವು ಲೈಕ್ ಈಗ ನಾರ್ಮಲಲ್ಲಿ ನೋಡ್ರಿ ಇಂಡಿವಿಜುವಲ್, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಕಂಪನೀಸ್, ಸೊ ಇವೆಲ್ಲ ಏನೋ ಲಾ ಅಂಡರಲ್ಲಿ ಬರ್ತದೆ. ಸೊ ಲಾ ಅಂಡರಲ್ಲಿ ಬರೋದ್ರಲ್ಲಿ SSC ಅಂತ ಕನ್ಸಿಡರ್ ಮಾಡ್ತೀವಿ. ದಿಸ್ ಅಪ್ಲೈಸ್ ಈವನ್ ಇಫ್ ದೇ ಆರ್ ನಾಟ್ ಅಲ್ಟಿಮೇಟ್ಲಿ ರಿಕ್ವೈರ್ಡ್ ಟು ಪೇ ಎನಿ ಟ್ಯಾಕ್ಸ್, ಇಂಟ್ರೆಸ್ಟ್ ಆರ್ ಪೆನಾಲ್ಟಿ. ಸೊ ಅವ್ರನ್ನೂ ಕೂಡ ನಾವು ಲೈಕ್ ಅವ್ರೇನೋ ಅಲ್ಟಿಮೇಟ್ಲಿ ಲೈಕ್ ರಿಕ್ವೈರ್ಡ್ ಟು ಪೇ ಲೈಕ್ ಅವ್ರು ಟ್ಯಾಕ್ಸ್ ಪೇ ಮಾಡೋ ಆಗಿಲ್ಲ ಅಂತ ಅನ್ಸೋದ್ರೂ ಕೂಡ ಲೈಕ್ ನಾವು ಅವ್ರ SSC ಅಂತ ಕಂಡಿಡ್ತೀವಿ. ಸೊ ಅದೆಲ್ಲ ಕ್ಯಾಟಗರೀಸ್ಗಳು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಅದು ಯಾವ ಥರ ಹೆಂಗೆ ಅಂತ. ಸರಿನಾ? ಸೊ ನೆಕ್ಸ್ಟ್ ನಿಮಗೆ ಬಂದು SSC ಇನ್ ಡಿಫಾಲ್ಟ್. SSC ಇನ್ ದ ಡಿಫಾಲ್ಟ್ ಅಂತ ಲೈಕ್ ನಾವು ಯಾವ ಥರ ಕರಿತೀವಿ ಅಂತಂದರೆ ಡೋಂಟ್ ಡಿಡಕ್ಟ್ ಟ್ಯಾಕ್ಸ್ ಅಟ್ ಸೋರ್ಸ್. ಓಕೆ, ಲೈಕ್ ಸೋರ್ಸಲ್ಲಿ ಲೈಕ್ ಟ್ಯಾಕ್ಸ್ TDS ಅವೆಲ್ಲ ಫೈಲಿಂಗ್ ಮಾಡಿರೋ ವೆನ್ ದೇ ಆರ್ ರಿಕ್ವೈರ್ಡ್ ಟು ಡೂ ಸೊ ದಟ್ ಟೈಮ್ ನಾವೇನು ಡಿಫಾಲ್ಟ್ SSC ಇನ್ ಡಿಫಾಲ್ಟ್ ಅಂತ ಕಂಡಿಡ್ತೀವಿ. ಸೊ ಮಾಡಿರೋದಿಲ್ಲ ಲೈಕ್ ಟ್ಯಾಕ್ಸ್ ಪೇ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಟ್ಯಾಕ್ಸ್ ಪೇ ಮಾಡೋದಿಲ್ಲ, ಲೈಕ್ ಡಿಡಕ್ಟ್ TDS ಬಟ್ ಫೇಲ್ ಟು ಡೆಪಾಸಿಟ್ ಇಟ್ ವಿತಿನ್ ದ ಲೈಕ್ TDS ಲೈಕ್ ಅವೆಲ್ಲ ಫೈಲಿಂಗ್ ಮಾಡಿರ್ತಾರೆ. ಸೊ ಲೈಕ್ ಡೆಪಾಸಿಟ್ ಮಾಡಿದ್ರೆ ಲೈಕ್ ಟ್ಯಾಕ್ಸಸ್ನ ಪೇ ಮಾಡಿರೋದಿಲ್ಲ, ಡಿಲೇ ಮಾಡ್ಬೋದಾಗಿರ್ಬೋದು, ಮರ್ತಾಗಿರ್ಬೋದು. ಸೊ ಸಮ್ ಅದರ್ ಕೇಸಸ್ಗಳು ಕೂಡ ಇರ್ತವೆ. ಫಾರ್ ಎಕ್ಸಾಂಪಲ್ ಅಂಡರ್ ಸೆಕ್ಷನ್ 201 ಆಫ್ ಸಬ್ಸೆಕ್ಷನ್ 1 ನಾಟ್ ಡಿಡಕ್ಟಿಂಗ್ ಆರ್ ಪೇಯಿಂಗ್ TDS ಮಾರ್ಕ್ಸ್, ಇವು ಲೈಕ್ ಸೊ ಇವನ್ನೆಲ್ಲ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಎಂಡರಲ್ಲಿ ಬರುತ್ತೆ ಅದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಅದು ಏನು ಅಂತಂದರೆ ಟ್ಯಾಕ್ಸ್ ಯಾವ ಥರ ಲೈಕ್ ಯಾರ್ಯಾರು ಲೈಕ್ ಇನ್ಕಮ್ ಅಂದರೆ ಏನು ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ, ಸೊ ಅದ್ರ ಬಗ್ಗೆ ನಿಮಗೆ ಕ್ಲಾಸಸ್ ಮಾಡ್ತೀನಿ. ಸೊ ಇವಾಗ ಇಷ್ಟು ಸಾಕು ಅಂದ್ಕೊತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ.